ಏನು ಮಾಡೋದು? ಇವಳನ್ನು ನೋಡ್ತಾ ಇದ್ರೇ ನನಗೆ ಭೀತಿ, ಆಂದೋಲನ. ನನ್ನ ಸಾವು ಸಮೀಪಿಸ್ತಾ ಇದೆಯೇನೋ ಅನ್ನುವ ಭಯ ಉಂಟಾಗ್ತಾ ಇದೆ. ಕಣ್ಣೆತ್ತಿ ಅವಳನ್ನು ನೋಡಲಿಕ್ಕೆ ಆಗ್ತಾ ಇಲ್ಲ. ಇದೆಲ್ಲದಕ್ಕೂ ಒಂದು ಅಂತ್ಯ ಹಾಡೋ ಹಾಗೆ ಅವಳನ್ನು ಕೊಂದು ಬಿಡೋಣ ಅಂದರೆ ಸ್ತ್ರೀ ಹತ್ಯೆ ಮಹಾಪಾಪ. ಅದರಲ್ಲಿ ಗರ್ಭಿಣಿ ಸ್ತ್ರೀ ಬೇರೆ, ಜೊತೆಗೆ ಸಂಬಂಧದ ಕೊಂಡಿ ಒಂದಿದೆ. ನನ್ನ ತಂಗಿ ಆಗಬೇಕು ಅವಳು. ಏನು ಮಾಡೋದು? ಲೋಕ ಏನು ಅನ್ಬೋದು ನಾನು ಈ ರೀತಿ ಮಾಡಿದ್ರೆ ಅಂತೆಲ್ಲ. ಪಾಪ ದುಷ್ಟನಾದರೂ ಕೂಡ ಅವನು ಕೂಡ ಚಿಂತೆ ಮಾಡ್ತಾ ಇದ್ದಾನೆ. ಏನು ಮಾಡೋದು ಈಗ? ನನ್ನ ಧರ್ಮವನ್ನು ಹೇಗೆ ಆಚರಿಸ್ಬೇಕು? ಏನು ಮಾಡೋದು? ಈ ಕಟ್ಟಿಗೆ ಸಿಕ್ಕೊಂಡ್ಬಿಟ್ಟಿದ್ದೀನಲ್ಲ. ಒಂದು ಕಡೆ ನನ್ನ ಪ್ರಾಣ ಉಳಿಸ್ಕೋಬೇಕು, ಒಂದು ಕಡೆ ಆಕೆಯನ್ನು ಕೊಲ್ಲೋದಕ್ಕೆ ಇಷ್ಟೊಂದು ಧರ್ಮಯುಕ್ತವಾದ ಅಡ್ಡಿಗಳು ಈ ಪಾಟಿ ಇದೆಯಲ್ಲ ಅಂತ ಅವನಿಗೆ ಚಿಂತೆ ಆಗಿಬಿಟ್ಟಿದೆ. ఏమిదలంచువాండ ఇంక నయ్యది కార్యము నాండు నాటికింకామిని చూలు పెంపెసెంగే గర్భిణిం జెల్లెలిన్ ఆండు పేదన్ ఏమని చంపువాండం దగవేలని చంపితినేని శ్రీయున్ ఉద్ధామయశంబు ಆಯುವನು ಧರ್ಮಮುನು ಚೆಡಿಪೋವಕುಂಡುನೇ. ಅವನಿಗೆ ಒಳ್ಳೆ ಧರ್ಮ ಜಿಜ್ಞಾಸೆ ಬಂದ್ಬಿಟ್ಟಿದೆ ಪಾಪ. ಏಮಿದಲಂಚುವಾಂಡ, ಏನಂತ ಆಲೋಚಿಸೋದು? ಏನು ಮಾಡೋದು ಈಗ ಇದಕ್ಕೆ? ಇನ್ನು ಮುಂದೆ ಕಾರ್ಯಮು ಏದಿ, ಇನ್ನು ಮುಂದೆ ನಾನು ಮಾಡಬೇಕಾಗಿರ್ತಕ್ಕಂತಹ ಕಾರ್ಯ ಏನು? ನಾಂಡು ನಾಂಟಿಕಿನ್, ದಿನಕ್ಕೂ ಕಾಮಿನಿ ಚೂಲು ಪೆಂಪು ಎಸೆಂಗೆನ್, ದಿನಕ್ಕೂ ನೋಡ್ತಾ ಇದ್ರೆ ಈ ದೇವಿಯ ಗರ್ಭ ಏನು ಉನ್ನತವಾಗಿ ಬೆಳೀತಾ ಇದೆ. ಅವಳ ಕಾಂತಿಯನ್ನು ನಾನು ಕಣ್ಬಿಟ್ಟು ನೋಡಲಿಕ್ಕೆ ಆಗ್ತಾ ಇಲ್ಲ. ಗರ್ಭಿಣಿನ್ ಚೆಲ್ಲೆಲಿನ್ ಆಂಡು ಪೇದನ್ ಅಂತಂದರೆ ಗರ್ಭವತಿ ತಂಗಿ ಮತ್ತು ಅಬಲೆ. ಆಂಡು ಪೇದನ್ ಅಂತಂದರೆ ಅಶಕ್ತರಾದಂತಹ ಅಬಲೆಯಾದಂತಹ ಸ್ತ್ರೀ. ಏಮಿ ಅನಿ ಚಂಪುವಾಂಡನ್, ಏನಂದರೆ ನಾನು ಏನು ಕಾರಣ ಹೇಳಿ. ಏಮಿ ಅನಿ ಅಂದರೆ ಏನು ಕಾರಣಕ್ಕೆ ನಾನು ಇವಳನ್ನು ಕೊಂದು ಬಿಡೋದು? ಒಳಗೆ ಭಯ ಇದೆ, ಅದನ್ನು ಎಲ್ಲೂ ಪ್ರಕಟವಾಗಿ ತಾನು ಹೇಳ್ಕೊಳಕ್ಕಾಗ್ತಾ ಇಲ್ಲ. ರಾಜ ಹೇಳ್ಕೊಳಕ್ಕಾಗ್ತಾ ಇಲ್ಲ. ಏನಂತ ಹೇಳಿ ಈ ಗರ್ಭಿಣಿ ತಂಗಿ ಇವಳನ್ನು ಕೊಲ್ಲೋದು ನಾನು? ತಗವು ಏಲ, ಇನ್ನೇನು ಇದರಲ್ಲಿ ನ್ಯಾಯ? ಇದು ಜಿಜ್ಞಾಸೆ ಮಾಡ್ತಾ ಇರೋದು ಧರ್ಮ, ನನ್ನ ಕ್ಷೇಮ ನಾನು ನೋಡ್ಕೋಬೇಕು ಅಂತಂತ ನ್ಯಾಯ ವಿಚಾರಣೆ ಯಾಕೆ ಬೇಕು ನನಗೆ ಅಂತ ತಿಳ್ಕೊಂಡು ಚಂಪಿತೀನಿ ಏನಿ. ನಾನು ಒಂದು ವೇಳೆ ಇವಳನ್ನು ಕೊಂದರೆ ಶ್ರೀಯುನ್, ನನ್ನ ಸಂಪತ್ತು ಹೋಗ್ಬಿಡುತ್ತೆ. ಮಾಡಬಾರ್ದಂತಹ ದುಷ್ಟ ಕಾರ್ಯ ಎಸಗಿದ್ರೆ ಸಂಪತ್ತಿಗೆ ಆಪತ್ತು ಬರುತ್ತೆ. ಉದ್ದಾಮಯ ಶಂಭು, ದೊಡ್ಡ ಕೀರ್ತಿ. ಅವನು ತನ್ನ ತಂದೆಯನ್ನೇ ಇದರಲ್ಲಿ ಇಟ್ಟುಬಿಟ್ಟಿದ್ದಾನೆ, ಜೈಲಿನಲ್ಲಿ ಇಟ್ಟುಬಿಟ್ಟು ತಾನು ರಾಜನಾಗಿದ್ದಾನೆ. ಆ ರಾಜ ಅನ್ನತಕ್ಕಂತಹ ಕೀರ್ತಿ ಹೋಗುತ್ತೆ. ಮತ್ತು ಆಯುವನ್, ತನ್ನ ಆಯಸ್ಸಿಗೂ ಕೂಡ ಕುಂದು ಬರುತ್ತೆ. ಧರ್ಮಮುನುನ್, ಪುಣ್ಯ ಕೂಡ ಚೆಡಿಪೋವಕ ಉಂಡುನೆ, ಎಲ್ಲ ಕೆಟ್ಟು ಹೋಗುತ್ತಲ್ಲ. ಈಗೇನು ಮಾಡೋದು ಅಂತ ಪಾಪ ಧರ್ಮ ಜಿಜ್ಞಾಸೆ, ನ್ಯಾಯ ವಿಚಾರಣೆಗೆ ನಿಂತಿದ್ದಾನೆ ಆ ಕಂಸ. ಈಗ ಕಂಸನಿಗೆ ಒಂದೇ ನಾಣ್ಯದ ಎರಡು ಮುಖಗಳಂತೆ ಧರ್ಮ ಅಧರ್ಮಗಳೆರಡು ಅವನ ಮನಸ್ಸಿನಲ್ಲಿ ತಾಕಲಾಡ್ತಾ ಇದೆ. ಹಗಲು ರಾತ್ರಿಗಳ ಹಾಗೆ, ಒಂದು ನಾಣ್ಯದ ಎರಡು ಮುಖಗಳ ಹಾಗೆ ಅವನ ಮನದಲ್ಲಿ ಆಂದೋಲನೆ ನಡೀತಾ ಇದೆ. ಧರ್ಮಪರನಾಗಿರಲ್ಲ ಅಥವಾ ನನಗೆ ಬರೋ ಆಪತ್ತನ್ನು ನಿವಾರಿಸ್ಕೊಳ್ಳ, ಇವಳನ್ನೇ ಮುಗಿಸ್ಬಿಟ್ಟು ಆಪತ್ತು ನಿವಾರಿಸ್ಕೊಳ್ಳ, ಏನು ಮಾಡಲಿ ಅನ್ನತಕ್ಕಂಥ ಯೋಚನೆಯಲ್ಲಿದ್ದಾನೆ. ವಾವಿಯರುಂಗನಿ ಕ್ರೂರುನಿ ಜೀವನ್ ಋತುಂಡನುಚೋ ನಿಂದಸೇಯುದುರ ತಂಡು ಹೋವುನು ನರಕು ಮುನುಕು ದುರ್ಭಾವಮುತೋ ಬ್ರದುಕುಟೊಕ್ಕ ಬ್ರದುಕೇ ತಲಂಪನ್. ವಾವಿ ಎರಂಗನಿ ಕ್ರೂರುನಿ. ವಾವಿ ಅಂದರೆ ವಾವಿ ವರ್ಷ ಅಂತಂದರೆ ಬಂಧುತ್ವ. ಅಣ್ಣ ತಂಗಿ, ತಮ್ಮ ಮಗ ತಂದೆ, ಈ ರೀತಿಯಾದ ಯಾವುದೇ ಬಂಧುತ್ವವನ್ನು ಎರುಂಗನಿ ನೋಡ್ದಿರ, ಅದನ್ನು ಪರಿಗಣನೆ ಮಾಡ್ದಿರ,
ಇರತಕ್ಕಂಥ ಕ್ರೂರು ಅಂತಹ ದುರ್ಮಾರ್ಗನನ್ನ ಜೀವನೃತುಂಡನುಚು ಬದುಕಿದ್ದೆಯೂ ಬದುಕಿದ್ದು ಅವನು ಸತ್ತಂತೆ ನಿಂದೆ చేయుదురు. ಲೋಕ ಈ ರೀತಿಯಾಗಿ ನಿಂದಿಸುತ್ತೆ. ಮೊದಲೇ ಒಂದು ತಪ್ಪು ಮಾಡಿದ್ದಾನೆ. ತನ್ನ ತಂದೆ ಅನ್ನೋದು ನೋಡದೆ ಉಗ್ರಸೇನ ಮಹಾರಾಜನ್ನ ಸೆರೆಯಲ್ಲಿ ಬಂಧಿಸಿಟ್ಟಿದ್ದಾನೆ. ಈಗ ಸ್ತ್ರೀ ಬೇರೆ, ಅಬಲೆ ಗರ್ಭಿಣಿ ಬೇರೆ. ಇವಳನ್ನು ಕೊಂದರೆ ನನ್ನ ಜೀವನ ವೃತ. ಅಯ್ಯೋ ಅವನ ಇದ್ದು ಸತ್ತಂತೆ, ಧರ್ಮ ಬಿಟ್ಟವನು ಇದ್ದು ಸತ್ತಂತೆ ಅಂತ ಲೋಕ ನಿಂದಿಸುತ್ತೆ. ಅತಂಡು ನರಕಮುನಕು ಪೋವನು. ಜೊತೆಗೆ ಈ ರೀತಿಯಾಗಿ ದುಷ್ಟ ಕೆಲಸ ಮಾಡಿದ್ರೆ ಆ ಥರ ಮಾಡಿದವನು ನರಕಕ್ಕೆ ಹೋಗೋದು ಖಚಿತ. ತಲಂಪನ್ ವಿಚಾರಿಸಿದರೆ ದುರ್ಭಾವ ಮತ್ತೋನ್ ಬ್ರದುಕುಟ ಒಕ್ಕ ಬ್ರದುಕೆ. ಅವನಲ್ಲಿ ಅವನೇ ವಿಮರ್ಶೆ ಮಾಡಿದ್ರೆ ಅಯ್ಯೋ ನನಗ್ಯಾಗಿಂತ ದುರ್ಭಾವನೆ, ಹಾಯಾಗಿ ಧರ್ಮಪರವನಾಗಿ ರಾಜಾದಿರಾಜ ಅಂತ ಹೋಲಿಸ್ಕೊಂಡು ನೆಮ್ಮದಿಯಾಗಿ ಜೀವನ ಮಾಡದಿರ ಇರಕ್ಕೆ ಇರತಕ್ಕಂತಹ ಈ ಬದುಕು ನನಗೆ ಇದೊಂದು ಬದುಕ ಇದು. ದುರ್ಭಾವಮತೋನ್ ಜೀವಿಂಚಟಂ ಒಕ್ಕ ಬ್ರದುಕೇನ ಅಂತ ತನಗೆ ತಾನೇ ವಿಚಾರಿಸ್ಕೊಳ್ತಾ ಇದ್ದಾನೆ. ಚೆನ್ನಾಗಿ ನನ್ನ ಮನಸ್ಸನ್ನು ಮಥಿಸಿ ನೋಡಿದ್ರೆ ಈ ಕೆಟ್ಟ ದುರ್ಭಾವನೆ ದುರಾಲೋಚನೆಯಿಂದ ಬ್ರತುಕುಟ ಅಂದರೆ ಜೀವಿಸ್ತಕ್ಕಂಥದ್ದು ಒಕ್ಕ ಬ್ರತುಕ, ಇದೂ ಒಂದು ಬದುಕೇನ, ಬದುಕಿದ್ದು ಸತ್ತಂತೆ ಆಗಿಬಿಟ್ಟಿದ್ದೀನಲ್ಲ ನಾನು ಅಂತ ಆ ಕಂಸನ ಮನಸ್ಸಿನಲ್ಲಿ ಬರತಕ್ಕಂತಹ ಆಂದೋಲನ. ಕೊಲ್ಲುವುದು ತಂಗಿಯನ್ನು, ಗರ್ಭಿಣಿಯಾದ ತಂಗಿಯನ್ನು ಕೊಲ್ಲುವುದು ಪಾಪ ಅಂತ ನಿಶ್ಚಯಿಸಿಕೊಂಡು ಮುಂದೆ ಏನು ಯೋಚನೆ ಮಾಡ್ತಾ ಇದ್ದಾನೆ ಕಂಸ ನೋಡೋಣ. అని నిశ్చయించి క్రౌర్యంబు విడిచి ధైర్యంబు నొంది గాంభీర్యంబు పాటించి శౌర్యంబు ప్రకటించుకొనుచు దిగ్గనం జలీలింజంపు నగ్గలిక ఎగ్గని యుగ్గడించి మాని ಮೌನಿಯುಂಬೋಲೆ ಸೂರಕುಂಡಿಯು. ಏನಪ್ಪ ಮಾಡ್ದ? అని ನಿಶ್ಚయించి, ಅವಳನ್ನು ಕೊಲ್ಲತಕ್ಕಂಥದ್ದು ಮಹಾಪಾಪ, ನರಕಕ್ಕೆ ಹೋಗಬೇಕಾಗತ್ತೆ, ಅಪಕೀರ್ತಿ ಹೊಂದಬೇಕಾಗತ್ತೆ ಅಂತೆಲ್ಲ ಮನಸ್ಸಿನಲ್ಲಿ ನಿಶ್ಚಯಿಸಿ ಕ್ರೌರ್ಯಂಬು ಬಿಡಿಚಿ, ಆ ಕ್ರೂರ ಭಾವವನ್ನು ತನ್ನ ಮನಸ್ಸಿನಿಂದ ಬಿಟ್ಟು ಧೈರ್ಯಂಬುನ್ ಪೊಂದಿ, ನೋಡೋಣ ಏನಾಗುತ್ತೋ, ನನ್ನ ಸಾವಿನ ಬಗ್ಗೆನೇ ಚಿಂತೆ ಮಾಡಬಾರ್ದು, ನೋಡೋಣ ಅನ್ನತಕ್ಕಂಥ ಒಂದು ಧೈರ್ಯ ವಹಿಸಿ ಗಾಂಭೀರ್ಯಂಬು ಪಾಟಿಂಚಿ, ಒಂದು ಗಾಂಭೀರ್ಯದ ತೆರೆ ಮುಸುಕು ಹಾಕ್ಕೊಂಡ್ಬಿಟ್ಟಿದ್ದಾನೆ. ತನ್ನ ಮನಸ್ಸಿನೊಳಗೆ ನಡೀತಾ ಇರ್ತಕ್ಕಂಥ ಆಂದೋಲನೆ ಆಗಲಿ, ಒಂದು ಚೂರು ಭಯವಾಗಲಿ ಯಾರಿಗೂ ಹೊರಗಡೆ ತೋರಿಸ್ಕೊಳ್ದೇ ಇರೋ ರೀತಿಯಲ್ಲಿ ಗಾಂಭೀರ್ಯವನ್ನು ಪಾಟಿಂಚಿ ಅಂದರೆ ಗಾಂಭೀರ್ಯವನ್ನು ನಟಿಸುತ್ತಾ ಶೌರ್ಯಂಬುನ್ ಪ್ರಕಟಿಂಚುಕೊನುಚು, ತನಗೇನೋ ಆಗೇ ಇಲ್ವೇನೋ ಅನ್ನೋ ರೀತಿ ಪರಾಕ್ರಮವನ್ನು ತೋರಿಸುತ್ತಾ ದಿಗ್ಘನನ್ ಚೆಳಿಯಲಿನ್ ಚಂಪು ಅಗ್ಗಲಿಕ ಎಗ್ಗುವನಿ, ದಡಕ್ಕಂತ ಅವನಿಗೆ ಏನನ್ನಿಸ್ತೋ, ದಿಗ್ಘನನ್ ಅಂದರೆ ತಟ್ಟಂತ, ಚೆಳಿಯಲಿನ್ ಅಂದರೆ ತನ್ನ ತಂಗಿಯನ್ನು ಚಂಪು ಅಗ್ಗಲಿಕ ಚಂಪು ಅಗ್ಗಲಿಕ ಅಂದರೆ ನಾನು ನನ್ನ ತಂಗಿಯನ್ನು ಸಾಯಿಸಬೇಕು ಅನ್ನತಕ್ಕಂಥ ಒಂದು ಹವಣಿಕೆ, ಪೂನಿಕ ಅಂದರೆ ಅದಕ್ಕೋಸ್ಕರ ಹವಣಿಸೋದು, ಆ ಹವಣಿಕೆ ಎಗ್ಗುವನಿ, ಇದು ದುಷ್ಟವಾದ ಕಾರ್ಯ, ಇದು ಕೀಡು, ಇದು ಕೀಳಾಗುತ್ತೆ, ಇದು ನನಗೂ ಕೂಡ ಕೆಡುಕಾಗುತ್ತೆ ಅಂತ ಭಾವಿಸಿ ಉಗ್ಗಡಿಂಚಿ ಅಂದರೆ ತನಗೆ ತಾನೇ ಹೇಳಿಕೊಂಡು ಮಾನಿ ಅಂದರೆ ಆ ಪ್ರಯತ್ನವನ್ನು, ತನ್ನ ತಂಗಿಯನ್ನು ಸಾಯಿಸ್ತಕ್ಕಂತಹ ಪ್ರಯತ್ನವನ್ನು ಮಾನಿ ಅಂತಂದರೆ ಅದನ್ನು ಬಿಟ್ಟು ಮೌನಿಯನ್ ಪೋಲೆನ್ ಅಂತಂದರೆ ಏನೋ ತಾನು ಗಾಂಭೀರ್ಯವಾಗಿ ಮೌನವನ್ನು ಧರಿಸಿರುವವನ ರೀತಿಯಲ್ಲಿ ಊರಕುಂಡಿಯುನ್ ಏನು ಮಾಡ್ದಿರ ಅವನು ಸುಮ್ಮನೆ ಇದ್ದಾನೆ, ನೋಡೋಣ ಏನಾಗುತ್ತೋ ಆಗಲಿ ಅಂತ. ಮೌನಿಯುಂಬೋಲೆನ್ ಊರಕುಂಡಿಯು ಅಂತಂದರೆ ನೋಡೋಣ, ಸುಮ್ಮನೆ ಇರೋಣ ಸ್ವಲ್ಪ ಹೊತ್ತು, ಏನು ಮಾಡ್ದಿರ ಅವಳನ್ನು ಸಾಯಿಸ್ತಕ್ಕಂತಹ ನಿರ್ಣಯವನ್ನು ಈಗ ತೆಗೆದುಕೊಳ್ಳೋದು ಬೇಡ, ಧೈರ್ಯ ವಹಿಸೋಣ, ಗಾಂಭೀರ್ಯವಾಗಿರೋಣ, ನನ್ನ ಮನಸ್ಸಿನಲ್ಲಿ ನಡೆಯೋದನ್ನು ಯಾರಿಗೂ ತೋರಿಸೋದು ಬೇಡ ಅಂತ ಸುಮ್ಮನೆ ಇದ್ದಾನೆ ಕೆಲವು ಕಾಲ. ಬಲವಂತವಾದ ಗಾಂಭೀರ್ಯವನ್ನು ಮೌನವನ್ನು ತಂದುಕೊಂಡ್ರೂ ಕೂಡ ಒಳಗಿಂದ ಒಳಗೆ ಅವನಿಗೆ ಖುದ್ದು ಹೋಗ್ತಾ ಇದ್ದಾನೆ.
ಯಾಕೆ? ತನ್ನ ಜೀವಕ್ಕೆ ಬಂದಿರತಕ್ಕಂಥ ಕುತ್ತು. ಹೇಗಾದರೂ ಮಾಡಿ ಅದನ್ನು ನಿವಾರಿಸ್ಕೋಬೇಕು ಅನ್ನತಕ್ಕಂಥದ್ದೇ ಅವನ ಚಡಪಡಿಕೆ ಆಗಿರುತ್ತೆ. వాపరాని దొడ్డ పగ పుట్టెన్ ఇంక నెట్టులో ఇందు ముఖిం చక్రియ పొడు పుట్టుం పుట్టినప్పుడే పట్టి పురిటింటలోం దెగం జూతో ననుచు నెదురు చూచుచుండే. ಇದೇನಿದು ಬಾಪರಾನಿ ದೊಡ್ಡ ಪಗ ಪುಟ್ಟೆ, ನನಗಿದನ್ನು ತೊಲಗಿಸ್ಕೊಳ್ಳಕ್ಕಾಗದೇ ಇರತಕ್ಕಂತಹ ಒಂದು ವೈರಿ ಇವನು. ಮೊದಲೇ ಅಸುರಾರಿ ಅವನು ಹುಟ್ಟುತ್ತಾ ಇದ್ದಾನಲ್ಲ, ಈ ರೀತಿಯಾದಂಥ ಒಂದು ದುರ್ಭರವಾದ ಪರಿಸ್ಥಿತಿ ಏರ್ಪಾಡಾಗಿದೆಯಲ್ಲ ನನಗೆ. ಆ ಕಡೆ ಗರ್ಭಿಣಿನ ಸಾಯಿಸೋ ಹಾಗಿಲ್ಲ, 8ನೇ ಗರ್ಭ ತನಗೆ ಮೃತ್ಯು ಅಂತ ಗೊತ್ತಾಗ್ಬಿಟ್ಟಿದೆ, ಅದನ್ನು ನಿವಾರಿಸ್ಕೊಳ್ಳೋಣ ಅಂದರೆ ಆಗ್ತಾ ಇಲ್ವಲ್ಲ ಅನ್ನತಕ್ಕಂತಹ ಕಳವಳದಲ್ಲಿ ಅವನು ಇಂಕ ನೆಟ್ಟು ಇನ್ನು ಮುಂದೆ ಏನು ಮಾಡೋದು. ಇಂದು ಮುಖಿಂ ಚಕ್ರಿ ಎಪುಡು ಪುಟ್ಟುನೋ, ಈ ಚಂದ್ರಮುಖಿಯಾದಂತಹ ದೇವಕಿ ದೇವಿಗೆ ಈ ಚಕ್ರಿ ಅಂದರೆ ಚಕ್ರಾಯುಧಧಾರಿಯಾದಂತಹ ಶ್ರೀ ಮಹಾವಿಷ್ಣು ಎಪುಡು ಪುಟ್ಟು, ಯಾವಾಗ ಹುಟ್ಟುತ್ತಾನೋ, ಯಾವ ಸಮಯದಲ್ಲಿ ಹುಟ್ಟುತ್ತಾನೋ, ಪುಟ್ಟಿನಪುಡೆ ಪಟ್ಟಿ ಪುರಿಟಿಂಟಿಲೋ ದೆಗಂಜೂತು, ತಾಳು ಹುಟ್ಲಿ ಇವನು. ಪುಟ್ಟಿನಪುಡೆ ಅವನು ಹುಟ್ಟಿದ ತಕ್ಷಣವೇ ಹಿಡಿದು ಪುರಿಟಿಲ್ಲು ಅಂತಂತಂದರೆ ಆ ಸೂತಿಕಾ ಗೃಹ, ಆ ಹೆರಿಗೆ ಆದಂತಹ ಆ ಸಂದರ್ಭದಲ್ಲೇ, ಅವಾಗಿನ್ನ ಅವನಿಗೆ ಗೊತ್ತಿದೆ ಇದು ಚಕ್ರಿ ಅಂತ, ಚಿಕ್ಕದಾಗಿದ್ದರೆ ಅವನ್ನ ಹಿಡಿದು ನಾಶ ಮಾಡ್ಬೋದು ಅನ್ನತಕ್ಕಂಥ ಭ್ರಮೆಯಲ್ಲೇ ಇದ್ದಾನೆ. ಇನ್ನು ಶಿಶು ಆಗ್ತಾನೆ ಹುಟ್ಟಿರುತ್ತೆ, ಏನೂ ಶಕ್ತಿ ಇರಲ್ಲ ಅಂತ. ಚಕ್ರಿ ಅನ್ನೋದು ಗೊತ್ತು, ಆ ಬಾಲನಾದರೆ ಏನು, ಅವನು ಅವ್ಯಕ್ತನಾಗಿದ್ದರೆ ಏನು, ಅವನ ಪ್ರಭಾವ ಇದ್ದೇ ಇರುತ್ತೆ ಅನ್ನತಕ್ಕಂಥದ್ದು ಪಾಪ ಇವನಿಗೆ ತೋಚ್ತಾ ಇಲ್ಲ ಕಂಸನಿಗೆ. ಪುಟ್ಟಿನ ಪಡೆ ಪಟ್ಟಿ ಪುರಿಟಿಂಟೆಲೋ ದೆಗಂಜೂತು, ಹುಟ್ಟಿದ ತಕ್ಷಣವೇ ಆ ಸೂತಿಕಾ ಗೃಹದಲ್ಲೇ ಅವನನ್ನು ಹಿಡಿದು ಅವನ್ನ ಹತ ಮಾಡ್ತೀನಿ, ದೆಗಂಜೂತು ಅತ್ಲಾಗ ಒಂದು ಸರ್ತಿ ಅವನ್ನ ಮುಗಿಸ್ತೀನಿ ಅಂತ ಮನಸ್ಸಿಗೆ ಅಂದುಕೊಂಡು ಅನುಚು ಎದುರು ಚೂಚುಚುಂಡೆ, ಯಾವಾಗ ಹುಡ್ತಾನೋ ಏನು ಕತ್ತೀವೋ, ಯಾವಾಗ ಹುಡ್ತಾನೋ ಅಲ್ಲೇ ಹಿಡಿದು ಆ ಕ್ಷಣದಲ್ಲಿ ಹೊಸಗೆ ಹಾಕ್ಬಿಡ್ತೀನಿ ಅಂತ ಎದುರು ನೋಡ್ತಾ ಇದ್ದಾನೆ. ಕೃಷ್ಣ ಜನನ ಯಾವಾಗ ಆಗುತ್ತೋ ಅಂತ ಕಂಸ ಎದುರು ನೋಡ್ತಾ ಇದ್ದಾನೆ. ಈ ಕಡೆ ದೇವಾದಿ ದೇವತೆಗಳು ಓದುತ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಭಕ್ತ ಮಹಾಶಯರು ಕೂಡ ಆ ಕೃಷ್ಣ ಜನನಕ್ಕೆ ಕಾತರದಿಂದ ಕಾಯ್ತಾ ಇದ್ದಾರೆ. ಇವನು ಭೀತಿಯಿಂದ ಕಂಸ ಕಾಯ್ತಾ ಇದ್ದಾನೆ. మరియు వైరానుబంధంబున ಅನ್ಯಾನುಸಂಧಾನಂಬು ಮರಚಿಯ ತಂಡು. ಮರಿಯುನ್ ಅಂತಂದರೆ ಇಷ್ಟೇ ಅಲ್ಲದೆ ವೈರಾನುಬಂಧಂಬುನ, ಆ ಶತ್ರುತ್ವದಿಂದ ಏರ್ಪಾಡಾಗಿರ್ತಕ್ಕಂಥ ಚಿಂತೆಯ ಸಂಬಂಧ ಅವನಿಗೆ. ಆ ವಿಷ್ಣುವಿನ ಮೇಲೆ ಅಸುರಾರಿ, ಅವನ ಮೇಲೆ ಶತ್ರುತ್ವ, ಬೇರೆ ಎಲ್ಲ ಅನ್ಯ ಅನುಸಂಧಾನಂಬುನ್, ಬೇರೆ ಎಲ್ಲ ಚಿಂತೆಗಳು, ಅವನಿಗೆ ರಾಜ್ಯಭಾರದ ಒಂದು ಯೋಚನೆ ಕೂಡ ಮರೆತು ಹೋಗಿ ಆ ತಂಡು ಅಂದರೆ ಆ ಕಂಸ ಏನು ಮಾಡ್ತಾ ಇದ್ದಾನೆ ಮುಂದೆ. ಹೇಗಾದರೆ ಮಹಾಭಾಗವತೋತ್ತಮನಾದಂತಹ ಪ್ರಹ್ಲಾದ ಹರಿ ಇಲ್ಲದ ಎಡೆ ಕಾಣಲಿಲ್ಲ. ಅವನು ಹರಿಯ ಧ್ಯಾನದಲ್ಲೇ ಅನವರತವೂ ನಿರತನಾಗಿ ಹರಿಯ ಅನುಭವ, ಬ್ರಹ್ಮಾನುಭವವನ್ನು, ಅದ್ವೈತಾನುಭವವನ್ನು ಹೊಂದಿದ್ದನೋ ಅದೇ ರೀತಿ ಕಂಸ ಕೂಡ ತನ್ನ ವೈರದಿಂದ, ಆ ಹರಿಯೆಡೆಗೆ ಇದ್ದಂತಹ ತನ್ನ ವೈರದಿಂದ ತನ್ನ ಪ್ರಾಣಕ್ಕೆ ಕುತ್ತು ತರ್ತಾನೆ ಅನ್ನತಕ್ಕಂಥ ಒಂದು ಭಾವನೆಯಿಂದ ಸದಾ ಕಾಲ ಹರಿಯ ಚಿಂತನೆಯಲ್ಲೇ ಮುಳುಗಿಬಿಟ್ಟಿದ್ದಾನೆ. ತಿರುಗುಚುನ್ ಕುಡುಚುಚುನ್ ತ್ರಾಗುಚುನ್ ಅರಗುಚುನ್ ಕೂರ್ಚುಂಡಿಲೇಚುಚುನ್ ಅನವರತಂಬುನ್ ಹರಿಂದಲಂಚಿ ತಲಂಚಿ ಜಗಮಾ ಹರಿಮಯಮನಿಜೂಚನ್ ಕಂಸುನ್ ದಾರನಿಯಲುಕುನ್. ತಿರುಗುಚುನ್ ಓಡಾಡ್ತಾ ಇರ್ತಾರೆ ಕೂಡ ಅವನು ಆರನಿ ಅಲುಕನ್ ಅಂದರೆ ಅವನಿಗೆ ಅತ್ಯಂತ ತೀರದೇ ಇರತಕ್ಕಂಥ ಕೋಪ ಬರ್ತಾ ಇದೆ ಶ್ರೀಹರಿ ಮೇಲೆ. ಅವನಿಗೆ ಏನಿವನು ನನಗೆ ಈ ಥರ ನನ್ನನ್ನು ಕೊಲ್ಲತಕ್ಕಂಥ ಅವನು ಹುಟ್ಟುತ್ತಾ ಇದ್ದಾನಲ್ಲ, ಏನು ಮಾಡೋದು ಇವನ್ನ ಅಂತ ಆರನಿ ಅಲುಕ ಅಂದರೆ ಕೋಪ, ಅವನಿಗೆ ತೀರದೆ ಅಣಗದೇ ಇರತಕ್ಕಂತಹ ಕೋಪದಿಂದ ಈ ಕಂಸ ತಿರುಗುಚುನ್ ಸಂಚಾರ ಮಾಡುತ್ತಾ, ಕುಡುಚುಚುನ್ ಏನು ಬೇಕೋ ಅದನ್ನು ತಿನ್ನೋವಾಗಲೂ ಕೂಡ ಹರಿ, ತ್ರಾಗುಚುನ್ ನೀರು ಕುಡಿತಾ ಇದ್ದಾನೆ, ಆದರೂ ಅದೇ ಭಾವ, ಎಲ್ಲಿದ್ದಾನೋ ಯಾವಾಗ ಹುಟ್ಟುತ್ತಾನೋ ಈ ಶ್ರೀಹರಿ ಅಂತ.
ಅರಗುಚುನ್ ಓಡಾಡ್ತಾ ಇರುವಾಗಲೂ ಕೂಡ, ಕುರ್ಚುಂಡಿಲೇಚುನ್ ಎಲ್ಲ ಕುಳಿತರು ನಿಂತರು ಕೂತ್ಕೊಂಡು ಎದ್ರು ಸದಾ ಕಾಲ ಅನವರತಂಬುನ್ ಎಲ್ಲ ಕಾಲದಲ್ಲೂ ಕೂಡ ಹರಿನ್ ಆ ಶ್ರೀ ಮಹಾವಿಷ್ಣುವನ್ನ ತಲಂಚಿ ತಲಂಚಿ ಅವನದೇ ಸ್ಮರಣೆ ಆಗೋಗ್ಬಿಟ್ಟಿದೆ, ಅನುಕಾಲವೂ ಅವನದೇ ಸ್ಮರಣೆ. ಜಗಮು ಆ ಹರಿಮಯ ಮನಿ, ಈ ಪ್ರಪಂಚವೆಲ್ಲ ಆ ವಿಷ್ಣುಮಯವೇ ಆಗೋಗಿದೆ ಅನ್ನೋ ಭಾವನೆಯಲ್ಲಿ ಚೂಚನ್ ದರ್ಶಿಸಿದ್ದಾನೆ. ವೈರಭಾವದಿಂದ ಎಲ್ಲ ಕಾಲದಲ್ಲೂ ಎಲ್ಲೆಡೆಯಲ್ಲೂ ಅವನಿಗೆ ಆ ಶ್ರೀಹರಿಯೇ ಗೋಚರಿಸ್ತಾ ಇದ್ದಾನೆ. ಮಾಡೋ ಹೊರಗೆ ಬಾಹ್ಯ ಕ್ರಿಯೆಗಳು ಮಾಡ್ತಾ ಇದ್ದಾನೆ, ಕುಡಿತಾ ಇದ್ದಾನೆ, ತಿಂತಿದ್ದಾನೆ, ಓಡಾಡ್ತಾ ಇದ್ದಾನೆ, ಕೂತ್ಕೊಳ್ತಾ ಇದ್ದಾನೆ, ಮಲಗ್ತಾ ಇದ್ದಾನೆ. ಆದರೂ ಹರಿ ಹರಿ ಯಾವಾಗ ಹುಟ್ಟುತ್ತಾನೋ ಅವನ್ನ ನಾನು ಯಾವಾಗ ಕೊಲ್ತೀನೋ ಅನ್ನೋ ವೈರಭಾವದಿಂದ ಆದರೂ ಕೂಡ ನಿರಂತರವಾಗಿ ಹರಿಸ್ಮರಣೆಯಲ್ಲೇ ಇದ್ದಾನೆ ಆ ಕಂಸ. ಆ ವೈರಭಕ್ತನಿಗೂ ಕೂಡ ಈ ಜಗತ್ತೆಲ್ಲವೂ ಕೂಡ ಹರಿಮಯವಾಗಿ ಗೋಚರಿಸ್ತಾ ಇದೆ. ವೇಂಡಿಯು ಅಂದರೆ ಮುಂದೆ ಏನಾಯಿತು ಅಂತ. ಶ್ರೋತ್ರ ತ್ವಕ್ ನೇತ್ರ ಜಿಹ್ವಾ ಗ್ರಹಣ ಅಂತಕ್ಕಂತಹವು ಪಂಚೇಂದ್ರಿಯಗಳು, ಪಂಚಜ್ಞಾನೇಂದ್ರಿಯಗಳು. ಈ ಪಂಚಜ್ಞಾನೇಂದ್ರಿಯಗಳು ಜೀವಿಗೆ ಬಾಹ್ಯ ಜಗತ್ತಿನ ಅರಿವನ್ನುಂಟು ಮಾಡತಕ್ಕಂತಹ ಕಿಟಕಿಗಳು. ಅಂದರೆ ಅವುಗಳ ಮುಖಾಂತರ ಬಾಹ್ಯ ಜಗತ್ತಿನ ಆಗುಹೋಗುಗಳನ್ನು ತಿಳ್ಕೊಳ್ಳತಕ್ಕಂತಹದ್ದು ಜೀವಿಗಳ ಒಂದು ಸ್ವಭಾವ. ಆದರೆ ಈ ಪಂಚಜ್ಞಾನೇಂದ್ರಿಯಗಳು ಅರಿತುಕೊಂಡಂತಹ ವಿಷಯವನ್ನು ಆ ಮನಸ್ಸು ಅರಿಯತಕ್ಕಂಥದ್ದು ಮತ್ತು ಅದಕ್ಕೆ ಬೇಕಾಗತಕ್ಕಂತಹ ರಿಯಾಕ್ಷನ್ ತೋರಿಸ್ತಕ್ಕಂಥದ್ದು ಮನಸ್ಸಿಗೆ ಅವು ಜೊತೆ ಆದಾಗ ಮಾತ್ರ. ಅಂದರೆ ಕಣ್ಣಿಗೆ ಎಷ್ಟೋ ಎಲ್ಲ ಕಣ್ಣಿನ ಒಂದು ಸ್ವಭಾವನೆ ದೃಶ್ಯಗ್ರಹಣ, ಸುತ್ತು ಇರೋದೆಲ್ಲ ವಸ್ತು ಕಾಣಿಸ್ತಾ ಇರುತ್ತೆ, ಆದರೆ ನಮಗೆ ಬೇಕಾದ ವಸ್ತು ಇದು ಅಂತ ನಿರ್ದೇಶನ ಮಾಡ್ತಕ್ಕಂಥದ್ದು ಮನಸ್ಸು. ಅದೇ ರೀತಿ ನೋಡಿದ ಒಂದು ನೋಟದ ಒಂದು ಅದರ ಒಂದು ವಿಷಯವನ್ನು ಮನಸ್ಸಿಗೆ ತಲುಪಿಸ್ತಕ್ಕಂಥದ್ದು, ಈ ತಲುಪಿಸಿದಾಗ ಮಾತ್ರ ಈ ಜ್ಞಾನೇಂದ್ರಿಯಗಳ ಪೂರ್ಣ ಪ್ರಯೋಜನ ಪಡ್ಕೊಳ್ಳಿಕ್ಕೆ ಸಾಧ್ಯ. ಈಗ ಈ ಕಂಸನಿಗೆ ಏನಾಗ್ಬಿಟ್ಟಿದೆ, ಆ ಮನಸ್ಸನ್ನ ತುಂಬ ಶ್ರೀಹರಿ ತುಂಬಿಬಿಟ್ಟಿದ್ದಾನೆ, ವೈರಭಾವದಿಂದಲೇ ತುಂಬಿಬಿಟ್ಟಿದ್ದಾನೆ. ಆದ್ದರಿಂದ ಅವನ ಕಿವಿ, ಕಣ್ಣು, ಮೂಗು ಎಲ್ಲವೂ ಕೂಡ ಹರಿಯ ಸಂಬಂಧವಾದ ಜ್ಞಾನವನ್ನೇ ತೋಚಿಸ್ತಾ ಇದೆ ಅವನಿಗೆ. ಅವನ ಮನಸ್ಸು ಕಿವಿ ಏನು ಕೇಳಿಸ್ಕೊಂಡ್ರು, ಓ ಹರಿ ಶಬ್ದ ಇದು. ಕಣ್ಣೇನು ನೋಡಿದ್ರು, ಅವನೇ ಇರಬೇಕು, ಅದೇ ಇರಬೇಕು, ಅವನೇ ಹರಿ ಅನ್ನತಕ್ಕಂಥದ್ದು. ಆ ರೀತಿಯಾದಂತಹ ಒಂದು ಸ್ಥಿತಿಯನ್ನು ತಲುಪಿಬಿಟ್ಟಿದ್ದಾನೆ ಕಂಸ. ಅದನ್ನು ಬಹು ಸುಂದರವಾಗಿ ಪೋತನಾಮಾತ್ಯರು ವರ್ಣಿಸಿದ್ದಾರೆ. ಶ್ರವಣರಂಧ್ರಮೂಲನೇ ಶಬ್ದಂಬುವಿನಂಬಡು ನದಿ ಹರಿರವಮನಿ ಆಲಕಿಂಚು ಅಕ್ಷಿಮಾರ್ಗమున నెయ్యేది సూడంబడు నది హరిమూర్తిగు అనోపు నంచు చూచుం దిరుగుచో దేహంబు తృణమైన సోంకిన హరికరాఘాతమో ఎనుచునులకు గంధంబులేమైన ఘ్రాణంబు సోంకిన హరిమాలిక గంధమనుచునదరుం పలుకులెవ్వియైనం బలుకుచో హరి పేరు పలుకంబడియననుచు భ్రమసి పలుకున్ తలంపులెట్టివైనం దలంచియా తలంపులు హరి తలంపులనుచునలుగం దలంచు. ಶ್ರವಣರಂಧ್ರಮುಲ ಅಂದರೆ ತನ್ನ ಕಿವಿಗಳಿಂದ ಏ ಶಬ್ದಂಬು ವಿನಂಬಡು ನದಿ, ಯಾವ ಶಬ್ದ ಯಾವ ಧ್ವನಿ ಅವನ ವಿನನ್ ಅಂದರೆ ಕೇಳಿಸಿ ಬರುತ್ತೋ ಅವನಿಗೆ, ಯಾವ ಶಬ್ದವನ್ನಾಗಲಿ ಕೇಳಿದ್ರೂ ಕೂಡ ಅವನ ಭ್ರಮೆ ಹೇಗಿದೆ ಅಂದರೆ ಅದು ಹರಿರವಮನಿ ಆಲಕಿಂಚು, ಓ ಹರಿ ಬರ್ತಾ ಇದ್ದಾನೆ, ಮುಂದೆ ಇದೆ ಹೆಜ್ಜೆ ಸಪ್ಪಳ ಇದ್ದಾಗಿದೆ ಅಂತ ಆಲಕಿಂಚು, ಆ ರೀತಿಯಾಗಿ ಅವನು ಕೇಳಿಸ್ಕೊಳ್ತಾ ಇದ್ದಾನೆ. ಅದು ಹರಿಮೂರ್ತಿಯ ರವಮು ಅಂದರೆ ಓ ಇದು ಶ್ರೀಹರಿಯ ಕಂಠಧ್ವನಿಯೇ ಇದು ಅಂತ ಕೇಳಿಸ್ಕೊಳ್ತಾ ಇದ್ದಾನೆ. ಅಕ್ಷಿ ಮಾರ್ಗಮುನ ನೈಯೇದಿ ಸೂಡಂಬಡು ನದಿ, ತನ್ನ ದೃಶ್ಯ ಮಾರ್ಗದಲ್ಲಿ ಕಣ್ಣಿನ ಒಂದು ಮಾರ್ಗದಲ್ಲಿ ಏನೇನು ಕಾಣಿಸುತ್ತೋ,
ಏನೇನು ನೋಡ್ತಾನೋ ಅವೆಲ್ಲವೂ ಕೂಡ ಹರಿಮೂರ್ತಿಗಾನೋ ಪುನಂಚುಜೂಚುಂ. ಓ ಇದು ಅದ ಅವನೇ ಅದು ನೋಡ್ತಾ ಇರೋದು, ಅದು ಶ್ರೀಹರಿಮೂರ್ತಿಯೇ, ಅದು ಹರಿರೂಪವೇ ಅನ್ನೋದು ರೀತಿಯಲ್ಲಿ ಅವನಿಗೆ ಅದು ಹರಿಯೇ ಆಗಿರಬಹುದು ಅನ್ನೋ ರೀತಿಯಲ್ಲಿ ಅವನಿಗೆ ನೋಡ್ತಾ ಇದ್ದಾನೆ. ಅಂಚುಚೂಚುಂ ಅದೇ ರೀತಿ ನೋಡ್ತಾ ಇದ್ದಾನೆ, ಹರಿನೇ ಅನ್ನತಕ್ಕಂಥ ಭಾವ ಇಟ್ಕೊಂಡು ನೋಡ್ತಾ ಇದ್ದಾನೆ. ತಿರುಗುಚೋ ದೇಹಂಬು ತೃಣಮೈನ ಸೋಂಕಿನ, ತಾನು ಓಡಾಡೋ ಹಾದಿಯಲ್ಲಿ ಒಂದು ತೃಣ ಸೋಕ್ಲಿ ಅವನ ಮೈಗೆ, ಅಥವಾ ಎಲ್ಲೋ ಒಂದು ಮರದ ಕೆಳಗೆ ಹೋಗ್ತಾ ಇದ್ದಂದರೆ ಗಾಳಿಗೆ ಬಿದ್ದಂಥ ಒಂದು ಒಣಗಿದ ಎಲೆ ಅವನ ಮೈ ಸೋಕ್ಲಿ, ಏನೋ ಒಂದು ಮೈಗೆ ಸೋಕಿದ್ರೆ, ಸ್ಪರ್ಶ ಆದರೆ ಹರಿ ಕರಾಘಾತಮೋ ಅನುಚು ಉಲುಕು. ಓ ಹರಿ ಕರಾಘಾತ ಇದು, ಆ ವಿಷ್ಣುಮೂರ್ತಿ ಕೈಯಲ್ಲಿ ಕೊಟ್ಟಿರ್ತಕ್ಕಂತಹ ಪೆಟ್ಟು ಇದು. ಅನುಜುನ್ ಅನ್ನುತ್ತಾ ಉಲುಕುನ್ ಹೆದರ್ಕೊಳ್ತಾ ಇದ್ದಾನೆ, ಬೆದರ್ತಾ ಇದ್ದಾನೆ. ಉಲುಕುನ್ ಗಂಧಂಬುಲೇಮೈನ ಘ್ರಾಣಂಬು ಸೋಂಕಿನ. ಮಹಾರಾಜ ಅವನು, ಅರಮನೆಯಲ್ಲಿ ಸುವಾಸನಾ ದ್ರವ್ಯಗಳನ್ನು ಬಳಸ್ತಕ್ಕಂಥದ್ದು, ಅಗರು, ಪುನ್ನ, ಜಾಜಿ ಮತ್ತು ಒಳ್ಳೊಳ್ಳೆಯ ಅಗರಬತ್ತಿಗಳನ್ನು ಹಚ್ಚೋದು ಅದೆಲ್ಲ ಸಹಜ. ಆ ರೀತಿಯಾದ ಯಾವುದಾದ್ರೂ ಗಂಧಂಬುಲೇಮೈನ ಘ್ರಾಣಂಬು ಸೋಕಿನ, ಅವನ ಮೂಗಿನ ಹತ್ತಿರಕ್ಕೆ ಯಾವುದಾದ್ರೂ ಸುವಾಸನೆನೋ ವಾಸನೆ ಬಂತು ಅಂದ ತಕ್ಷಣ ಹರಿ ಮಾಲಿಕಾ ಗಂಧಮನುಚುನದುರುಂ. ಓ ಹರಿ ಇಲ್ಲೇ ಬಂದು ಬಿಡ್ತಾ ಇದ್ದಾನೆ, ಅವನು ಹಾಕ್ಕೊಳ್ತಕ್ಕಂತಹ ಒಂದು ವನಮಾಲಾಧಾರಿ ತಾನೆ ಹರಿ. ಸೊ ಆ ವನಮಾಲೆಯ ಗಂಧ ಇದು ಅಂತ ಅದುರು ಹೆದರ್ಕೊಳ್ತಾ ಇದ್ದಾನೆ. ಬಂದೇ ಬಿಟ್ಟ, ಹತ್ರಕ್ಕೆ ಬಂದುಬಿಟ್ಟ ಅಂತ ಅದುರು ಹೋಗ್ತಾ ಇದ್ದಾನೆ. ಪಲುಕುಲೆವ್ವೇನಂ ಬಲುಕುಚೋ ಹರಿಪೇರು ಪಲುಕಂಬಡಿಯೇನನುಚು ಭ್ರಮಿಸಿ ಪಲುಕುಂ. ಏನೋ ಮಾತಾಡಲಿಕ್ಕೆ ಪಲುಕುಲು ಅಂದರೆ ಮಾತುಗಳು. ಪಲುಕುಲೆವ್ಯೈನಂ ಬಲುಕುಚೋ, ಏನೋ ಮಾತಾಡ್ತಾ ಇರ್ತಾನೆ. ಆಗ ನನಗೆ ಗೊತ್ತಿಲ್ಲದೆ ಹರಿಪೇರು ಪಲಕಂಬಡಿಯೇನನುಚು, ಓ ಹರಿ ಅಂತ ಅಂದ್ಬಿಟ್ಟಿದ್ದೀನಿ ನಾನು ಅಂತ ಅಂದ್ಕೊಂಡು ಭ್ರಮೆಪಟ್ಟು ಮತ್ತೆ ಹರಿ ಅಂತ ತಾನೇ ಹೇಳ್ತಾ ಇದ್ದಾನೆ. ತಾನು ಆ ಮಾತೇ ಆಡ್ಬಿಡ್ತಾ ಇದ್ದಾನೆ, ಹರಿ ಹರಿ ಅಂತಲೇ ಅಂತ ಇದ್ದಾನೆ. ಮತ್ತು ಅದೇ ಭ್ರಮೆಯಲ್ಲಿರುವಾಗ ತಲಂಪುಲು ಎಟ್ಟಿವೈನಂ ದಲಂಚಿಯ ತಲಂಪುಲು, ಏನೋ ತಲಂಪುಲು ಅಂದರೆ ಏನೋ ಒಂದು ಆಲೋಚನೆ ಬರ್ತಾ ಇರುತ್ತೆ ಅವನಿಗೆ. ಯಾವುದೇ ಆಲೋಚನೆ ತಾನೇ ಮಾಡಲಿ, ಓ ಇದು ಶ್ರೀಹರಿ ಆಲೋಚನೆ ಮಾಡ್ತಾ ಇದ್ದೀನಿ ನಾನು. ಆ ತಲಂಪುಲು, ತಾನು ಮಾಡ್ತಾ ಇರ್ತಕ್ಕಂಥ ಆಲೋಚನೆಗಳು ಹರಿತಲಂಪುಲನುಚು ಹಲುಗಂದಲಂಚು, ತಾನು ಮಾಡ್ತಾ ಇರ್ತಕ್ಕಂಥ ಆಲೋಚನೆಯಲ್ಲಿ ಶ್ರೀಹರಿ ನುಸುಳು ಬಿಟ್ಟಿದ್ದಾನೆ ಅಂತ ಅಂದ್ಕೊಂಡು ಅಲಗೊಂದಲಂಚು, ಅಲ್ಲೇ ಕೋಪ ಬಂದುಬಿಡ್ತಾ ಇದೆ ಅವನಿಗೆ. ಏನಿದು, ತಿರುಗಿ ನೋಡಿದ್ರೆ ಹರಿ ಕಾಣ್ತಾನೆ, ಶಬ್ದ ಆದರೆ ಹರಿ ಅನ್ನಿಸ್ತಾ ಇದೆ. ಆ ಘ್ರಾಣವೋ ಆ ಸುವಾಸನೆಯೋ ಅವನು ಧರಿಸಿರೋ ವನಮಾಲೆ ಸುವಾಸನೆ ಅಂತ ಅನ್ನಿಸ್ತಾ ಇದೆ. ಬಾಯಿ ಬಿಟ್ಟರೆ ಹರಿ ಅನ್ನೋ ಮಾತು ಬಂದ್ಬಿಡ್ತಾ ಇದೆ ಅಂತ ಭ್ರಮೆ ಆಗ್ತಾ ಇದೆ. ಅದಕ್ಕೆ ಅವನಿಗೆ ಸ್ವಲ್ಪ ಕೋಪ ಕೂಡ ಬರ್ತಾ ಇದೆ ಅವನಿಗೆ. ಅಲುಗುಂತಲಂಚುನ್ ಅಂದರೆ ಕೋಪ ಮಾಡ್ಕೊಳ್ತಾ ಇದ್ದಾನೆ ಕಂಸ. ಈ ರೀತಿ ಎಷ್ಟು ಭಕ್ತರು ಎಷ್ಟು ಪ್ರಗಾಢವಾಗಿ ಹರಿಚಿಂತನೆ ಮಾಡ್ತಾರೋ ಅದೇ ರೀತಿ ಇವನ ವೈರಭಕ್ತಿ ಕೂಡ ಅಷ್ಟೇ ಪ್ರಗಾಢವಾಗಿ ಆಗ್ಬಿಟ್ಟಿದೆ ಅವನಿಗೆ. ಈ ರೀತಿಯಾದಂಥ ಹರಿಯ ಆಲೋಚನೆಗಳು ನಿರಂತರ ಹರಿ 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 ಅಂತ ಇರತಕ್ಕಂಥದ್ದು ಆ ಶ್ರೀ ಹರಿಯ ಪಾದಾರವಿಂದಗಳಲ್ಲಿ ಅಥವಾ ಅವನಲ್ಲಿ ಬೇಗನೆ ಅವನನ್ನು ಸೇರಿಸ್ಬಿಡುತ್ತೋ ಏನೋ ಅವನ ಈ ಆಲೋಚನೆಗಳು ಅಂತ ಅನ್ನಿಸ್ತಾ ಇರುತ್ತೆ. ಅದಕ್ಕೆ ಇರ್ಬೋದು ಜಯ ವಿಜಯರು ಇವರಿಂದ ಸನಂದನಾದಿಗಳಿಂದ ಶಾಪ ಪಡೆದಾಗ ನಿನ್ನನ್ನು 7 ಜನ್ಮಗಳಷ್ಟು ದೀರ್ಘಕಾಲ ಬಿಟ್ಟಿರೋಕ್ಕಾಗಲ್ಲಪ್ಪ, ನಿನ್ನ ಭಕ್ತರಾದರೆ ಆಗಲಿ ಭಕ್ತ ಜನ್ಮನೇ ಆಗಲಿ 7 ಜನ್ಮದಷ್ಟು ದೀರ್ಘಕಾಲ ನಿನ್ನಿಂದಾಗಲಿ ಇರೋಕ್ಕಾಗಲ್ಲ. ವೈರಭಕ್ತಿ ಆದರೂ ಪರವಾಗಿಲ್ಲ, ವೈರಿಗಳಾದರೂ ಪರವಾಗಿಲ್ಲ, 3 ಜನ್ಮ ಸಾಕು ನಮಗೆ, ನಾವು ಬೇಗ ನಿನ್ನನ್ನು ಸೇರಬೇಕು, ನಿನ್ನ ಧಾಮವನ್ನು ಸೇರಬೇಕು ಅಂತ ಕೇಳ್ಕೊಂಡಿದ್ರು ಜಯ ವಿಜಯರು. ಅದೇ ರೀತಿ ಕಂಸ ಕೂಡ ಅಡಿಗಡಿಗೆ ಘಳಿಗೆಗೆ ತನ್ನ ಆಲೋಚನೆ, ತನ್ನ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಎಲ್ಲದರ ಮುಖಾಂತರವೂ ಆಲೋಚನೆಗಳಿಂದ
ಮಾತಿನಿಂದ ಪ್ರತಿಯೊಂದರಿಂದ ಕೂಡ ಹರಿ 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 ಅಂತ ಹರಿಧ್ಯಾನಪರನಾಗಿದ್ದಾನೆ. ಅವನಿಗೆ ತಿಳಿಯದೇನೆ ಕಂಸ ಶ್ರೀ ಹರಿಧ್ಯಾನ ನಿರತನಾಗಿದ್ದಾಗ ಅದೇ ಒಂದು ಸಂದರ್ಭದಲ್ಲಿ ದೇವತೆಗಳು ಮುಕ್ಕಂಟಿ ಅಂತಂದರೆ ಬ್ರಹ್ಮ, ಶಿವ, ನಾರದಾದಿ ಮುನಿಗಳು, ಇಂದ್ರಾದಿ ದೇವತೆಗಳು ಎಲ್ಲರೂ ಕೂಡ ಆ ದೇವಕೀ ದೇವಿಯ ಗರ್ಭದಲ್ಲಿ ಅರ್ಭಕನಾಗಿರತಕ್ಕಂಥ ಪುರುಷೋತ್ತಮನನ್ನು ಸ್ತುತಿಸಲಿಕ್ಕೆ ಆ ಒಂದು ಸೆರೆಮನೆಗೆ ಬಂದಿದ್ದಾರೆ. ಅಲ್ಲಿ ಅದನ್ನು ವಚನಗಳಲ್ಲಿ ನೋಡೋಣ. ಅಯ್ಯವಸರಂಬುನ అనుచర సమేతులైన దేవతలును నారదాది మునులునుంగూడి నడవ నలువయును ముక్కంటియు అక్కడకు వచ్చి దేవకీదేవి గర్భంబున అర్భకుండై ఉన్న పురుషోత్తమున్నిట్లని స్తుతించిరి. ಆ ಅವಸರಂಬುನನ್ ಅಂದರೆ ಆ ಸಮಯದಲ್ಲಿ ಅನುಚರ ಸಮೇತುಲೈನ ಅಂದರೆ ಅವರಿಗೆ ದೇವಾನುದೇವತೆಗಳು ಅಂತ ಹೇಳ್ತಿರ್ತೀವಿ. ಅಂದರೆ ಅವರ ಹಿಂದೆ ಎಷ್ಟೋ ಇವರಿರ್ತಾರೆ, ಭೃತ್ಯರು, ಅನುಚರರು ಎಲ್ಲರೂ ಇರ್ತಾರೆ, ಸೇವಕರು ಎಲ್ಲರನ್ನೂ ಕೂಡಿಕೊಂಡು ದೇವತಲುನು ಅಂದರೆ ದೇವಲೋಕದವರು, ನಾರದಾದಿ ಮುನುಲುನ್ ನಾರದ ಮುಂತಾದ ದೇವರ್ಷಿಗಳು, ಬ್ರಹ್ಮರ್ಷಿಗಳು, ಎಲ್ಲ ಮಹರ್ಷಿಗಳು ಕೂಡ ಕೂಡಿ ಅಂದರೆ ಒಟ್ಟಿಗೂಡಿ ನಡವನ್ ಹಿಂದೆ ಬರ್ತಾ ಇದ್ದಾರೆ ಅವರೆಲ್ಲರೂ ಕೂಡ. ನಲುವಯುನು ನಲುವ ಅಂತಂದರೆ ಬ್ರಹ್ಮ, ಮುಕ್ಕಂಟಿಯುನ್ ಮುಕ್ಕಂಟಿ ಅಂದರೆ ಮುಕ್ಕಣ್ಣನಾದಂತಹ ಶಿವ, ಅಕ್ಕಡಕು ವಚ್ಚಿ ಆ ದೇವಕೀ ದೇವಿ ಇರತಕ್ಕಂತಹ ಆ ಒಂದು ಸೆರೆಮನೆಗೆ ಬಂದು ದೇವಕೀ ದೇವಿ ಗರ್ಭಂಬುನನ್ ಆ ದೇವಕೀ ದೇವಿ ಗರ್ಭಾಶಯದಲ್ಲಿ ಅರ್ಭಕುಂಡೈ ಉನ್ನ ಶಿಶುವಾಗಿ ಇರತಕ್ಕಂತಹ ಆ ಪುರುಷೋತ್ತಮನ್ ಆ ಆದಿಪುರುಷನಾದಂತಹ ಶ್ರೀ ವಿಷ್ಣುಮೂರ್ತಿಯನ್ನು ಇಟ್ಲನಿ ಅಂದರೆ ಈ ವಿಧವಾಗಿ ಸ್ತುತಿಂಚಿರಿ, ಸ್ತೋತ್ರ ಮಾಡ್ತಾ ಇದ್ದಾರೆ. ಏನು ಸಾಮಾನ್ಯವೇ, ಭೂಭಾರವನ್ನು ಇಳಿಸಲಿಕ್ಕಾಗಿ ಸಾಕ್ಷಾತ್ ಶ್ರೀ ಆದಿನಾರಾಯಣನೇ ಅವತಾರ ಮಾಡ್ತಾ ಇದ್ದಾನೆ. ಅಂತಹ ಸಂದರ್ಭದಲ್ಲಿ ದೇವಾನುದೇವತೆಗಳು, ಹರ ವಿರಿಂಚಾದಿಗಳು ಎಲ್ಲರೂ ಬಂದು, ದೇವರ್ಷಿ ಬ್ರಹ್ಮರ್ಷಿಗಳು ಎಲ್ಲರೂ ಬಂದು ಆ ಸೆರೆಮನೆಯಲ್ಲೇ ಸ್ತೋತ್ರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಗಣೇಶ ಶಾರದಾ ಗುರುಭ್ಯೋ ನಮಃ. ಜಗನ್ನಾಯಕನಾದಂತಹ ಜಗನ್ಮಯನಾದಂತಹ ಶ್ರೀಹರಿ ದುಷ್ಟ ಶಿಷ್ಟ ಸಂರಕ್ಷಣೆಗಾಗಿ ದೇವಕೀ ದೇವಿಯ ಗರ್ಭದಿಂದ ಅವತರಿಸ್ತಾ ಇದ್ದಾನೆ. ಅಂತಹ ಸಂದರ್ಭದಲ್ಲಿ ಹರಿಯೊಡನೆ ವೈರವನ್ನೇ ಇಟ್ಟುಕೊಂಡಿದ್ದಂತಹ ಕಂಸನಿಗೆ ಎಲ್ಲೆಡೆಯಲ್ಲೂ ಅವನಿಗೆ ಆ ವೈರಬಂಧ ಹರಿಯೊಡನೆ ಅವನಿಗೆ ಭಕ್ತಿ ಬಂಧವಲ್ಲ, ವೈರದ ಬಂಧದಿಂದ ಅವನಿಗೆ ಎಲ್ಲೆಡೆಯಲ್ಲೂ ಆ ಭಗವಂತನೇ ಕಾಣ್ಬರ್ತಾ ಇದ್ದಾನೆ. ಆಸೀನಃ ಸಂವಿಶನ್ ತಿಷ್ಟನ್ ಭುಂಜಾನಃ ಪರ್ಯಟನ್ ಮಹೀಂ ಚಿಂತಯಾನೋ ಹೃಷಿಕೇಶಂ ಅಪಶ್ಯತ್ ತನ್ಮಯಂ ಜಗತ್ ಅಂತಾರೆ. ಭಕ್ತನಿಗೆ ಇರಬೇಕಾದ ಸಾಧನೆ ಏನು? ಅವನಿಗೆ ಪ್ರಪಂಚವೆಲ್ಲವೂ ಹರಿಮಯವಾಗಿ ಕಾಣಬೇಕು. ಪ್ರಪಂಚದಲ್ಲೆಲ್ಲವೂ ಕೂಡ ದ್ವೈತವಿಲ್ಲದೆ ಅದ್ವೈತವಾಗಿ ಆ ಬ್ರಹ್ಮಭಾವನೆ ಒಂದೇ ಕಾಣಬೇಕು. ಅದು ಭಕ್ತನ ಅವನ ಮೂಲ ಉದ್ದೇಶ, ಅವನು ಸಾಧಿಸಬೇಕಾದಂತಹ ಒಂದು ಮೋಕ್ಷ ಸಾಧನೆ. ಆದರೆ ಇಲ್ಲಿ ಇವನು ವೈರಬಂಧದಿಂದಲೇ ನಿಂತಲ್ಲಿ ಕುಳಿತಲ್ಲಿ ಸುತ್ತಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಎಲ್ಲ ವೇಳೆಯಲ್ಲೂ ಕೂಡ ಹೃಷಿಕೇಶಂ ಅಪಶ್ಯತ್ ತನ್ಮಯಂ ಜಗತ್, ಈ ಪ್ರಪಂಚವೆಲ್ಲವೂ ಆ ಭಗವಂತನಿಂದ ಅನ್ನತಕ್ಕಂತಹ ಭಾವನೆಯನ್ನು ಅನುಭವಿಸಿದ ಆ ಕಂಸ. ಇದೇ ಸಂದರ್ಭದಲ್ಲಿ ಆ ಬ್ರಹ್ಮಾದಿ ದೇವತೆಗಳು ದೇವಕಿ ಗರ್ಭಸ್ಥನಾದಂತಹ ಶ್ರೀಕೃಷ್ಣನ ಆ ಭಗವಂತನನ್ನು ಈ ರೀತಿಯಾಗಿ ಸ್ತುತಿಸಿದರು. బ్రహ్మాది దేవతలు దేవకీ గర్భస్థుండగు శ్రీకృష్ణుని స్తుతించుట. సత్యవ్రతుని నిత్య సంప్రాప్తి సాధనం కాలత్రయమునందు గలగువాని భూతంబులైదును పుట్టచోటుగువాని 5 భూతంబులం దమరువాని 5 భూతంబులు నడంగిన పిమ్మటం
పరంగుంబానిని సత్యభాషణంబు సమదర్శనంబును జరిపెడువానిని నిన్నాశ్రయంతుము. నీయధీన మాయచేత ఎరుకమాలిన వారలు పెక్కుగతులు నిన్నుం బేరుకొందు. ఎరుంగ నేర్చు విభుదులేక చిత్తంబున నిఖిల మూర్తులెల్ల నీవెయండ్రు. ಮಹಾನುಭಾವ, ಆ ರುದ್ರದೇವರು ಬ್ರಹ್ಮದೇವರು ಎಲ್ಲ ಮಾಡ್ತಾ ಇರ್ತಕ್ಕಂತಹ ಒಂದು ಪ್ರಾರ್ಥನೆ ಹೇಗಿದೆ ಅಂದರೆ, ರುದ್ರದೇವರು ಬ್ರಹ್ಮದೇವರು ತಮ್ಮ ಅನುಚರರೊಡನೆ, ನಾರದರೆ ಮೊದಲಾದಂತಹ ಬ್ರಹ್ಮರ್ಷಿಗಳು ದೇವರ್ಷಿಗಳು ಎಲ್ಲರೊಡನೆ ಕಂಸನ ಸೆರೆಮನೆಗೆ ಬಂದು ಸುಮಧುರವಾದ ವಾಕ್ಕುಗಳಿಂದ ಸ್ತೋತ್ರಗಳಿಂದ ಎಲ್ಲರ ಅಭಿಲಾಷೆಗಳನ್ನು ಕೂಡ ಪೂರ್ಣಗೊಳಿಸ್ತಕ್ಕಂತಹ ಶ್ರೀಹರಿಯನ್ನು ಹೀಗೆ ಸ್ತುತಿಸಲು ಪ್ರಾರಂಭಿಸಿದ್ದಾರೆ. ಹೇ ಮಹಾನುಭಾವ, ನೀನು ಸತ್ಯ ಸಂಕಲ್ಪನಾಗಿರುವೆ, ಸತ್ಯವ್ರತುನಿ ನಿತ್ಯ ಸಂಪ್ರಾಪ್ತಿ ಸಾಧನಂ. ಅಂದರೆ ನಿನ್ನನ್ನು ಪಡೆಯಲು ಶ್ರೇಷ್ಠವಾದ ಸಾಧನ ಯಾವುದು ಅಂದರೆ ಸತ್ಯವ್ರತವೇ ನಿನ್ನನ್ನು ಪಡೆಯತಕ್ಕಂಥ ಸಾಧನ. ಕಾಲತ್ರಯಮುನಂದೂ ಗಲಗುವಾನಿ, ಅವನಿಗೆ ಭೂತ ವರ್ತಮಾನ ಭವಿಷ್ಯತ್ ಕಾಲಗಳಿಲ್ಲ, ಕಾಲಾತೀತ ಕಾಲಸ್ವರೂಪ. ಕಾಲಾಯ ತಸ್ಮೈ ನಮಃ ಅಂದಹಾಗೆ ಅವನೇ ಕಾಲ. ಆದ್ದರಿಂದ ಅವನಿಗೆ ಹಿಂದೆ ಈ ದಿನ ಮುಂದೆ ಅನ್ನತಕ್ಕಂಥದ್ದಿಲ್ಲ. ಅನಾದಿಯಿಂದ ಅನಾದಿ ಕಾಲದಿಂದ ಸರ್ವತ್ರ ಸರ್ವಕಾಲದಲ್ಲೂ ಕೂಡ ವ್ಯಾಪಿಸಿರತಕ್ಕಂತಹ ಅವನಿಗೆ ಕಾಲತ್ರಯಮುನಂದೂ ಗಲಗುವಾನಿ, ಅವನಿಗೆ ಕಾಲ ಮತ್ತು ಸಮಯಗಳ ಒಂದು ಬಂಧನವಿಲ್ಲ ಅವನು ಅಂತಹವನು. ಭೂತಂಬುಲೈದುನು ಪುಟ್ಟಚೋಟುಗುವಾನಿ, ಈ ಸೃಷ್ಟಿಯನ್ನು ಮಾಡಲಿಕ್ಕೆ ಮುಖ್ಯ ಕಾರಣ ಪಂಚಭೂತಗಳು. ಆ ಪಂಚಭೂತಗಳೇ ಹುಟ್ಟಿಗೆ ಕಾರಣವಾಗಿರ್ತಕ್ಕಂಥವನು ನೀನು. ಪೃಥ್ವಿ ತೇಜೋ ವಾಯುರಾಕಾಶ ತಂದಾಗೆ ಈ 5 ಪಂಚಮಹಾಭೂತಗಳ ಪುಟ್ಟ ಚೋಟುಗು ಅಂತಂದರೆ ನೀನು ಅವುಗಳೆಲ್ಲವೂ ಕೂಡ ಹುಟ್ಟುವ ರೀತಿಯಲ್ಲಿ ನೀನು ಮಾಡಿದ್ದೀಯ. ನಿನ್ನಲ್ಲೇ ಅವೆಲ್ಲವೂ ಕೂಡ ಉದ್ಭೂತವಾಗುತ್ತವೆ. 5 ಭೂತಂಬುಲಂ ದಮರುವಾಣಿ, ಆ 5 ಪಂಚಮಹಾಭೂತಗಳ ಒಳಗಡೆ ಕೂಡ ನೀನೇ ವ್ಯಾಪಿಸಿ ಅವುಗಳಿಂದ ಈ ಪ್ರಪಂಚವನ್ನೆಲ್ಲವನ್ನೂ ಕೂಡ ಸೃಷ್ಟಿಸ್ತೀಯ. 5 ಭೂತಂಬುಲು ನಡಂಗಿನಂ ಪಿಮ್ಮಟಂ, ಅಂದರೆ ಈ 5 ಭೂತಗಳು ಕೂಡ ಒಂದಾಗಿ ಪ್ರಳಯ ಕಾಲದಲ್ಲಿ ಅಣಗಿ ಅಂದರೆ ಎಲ್ಲವೂ ಏಕವಾಗಿ ಹೋದ ನಂತರವೂ ಕೂಡ, ಪಿಮ್ಮಟಂ ಅಂದರೆ ಅದೆಲ್ಲವೂ ಪ್ರಳಯವಾಗಿ ಹೋದ ನಂತರವೂ ಕೂಡ ಪರಗುವಾಣಿ, ಆಗ ಕೂಡ ನೀನು ಪ್ರಕಾಶಮಾನನಾಗಿ ಅದೇ ರೀತಿಯಾಗಿ ಇದ್ದೇ ಇರ್ತೀಯ. ನಿನಗೆ ನಾಶವನ್ನದಿಲ್ಲ, ಅಜ ಅಮರ ನೀನು. ಸತ್ಯಭಾಷಣಂಬು ಸಮದರ್ಶನಂಬು ಜರಿಪೆಡುವಾಣಿ ವಾಣಿನ್, ಅಂದರೆ ನೀನು ಸತ್ಯಭಾಷಣ ಹಾಗೆ ಸಮದರ್ಶನ ಅನ್ನತಕ್ಕಂಥದ್ದನ್ನು ಪ್ರಪಂಚದಲ್ಲಿ ಯಾವಾಗಲೂ ಕೂಡ ಇಟ್ಟಿರ್ತಕ್ಕಂಥ ನಿನ್ನನ್ನು ಆಶ್ರಯಂತು, ನಾವೆಲ್ಲರೂ ಕೂಡ ನಿನ್ನನ್ನು ಆಶ್ರಯಿಸ್ತೀವಿ. ಎಲ್ಲವನ್ನು ಸಮದರ್ಶನ ಅಂತಂದರೆ ಎಲ್ಲವನ್ನು ಸಮಾನವಾಗಿ ನೋಡ್ತೀಯ ನೀನು. ನಿನಗೆ ಭಕ್ತರು ಅಭಕ್ತರು ದುಷ್ಟರು ಶಿಷ್ಟರು ಯಾವುದೇ ಒಂದು ಭೇದ ಭಾವ ಆಗಲಿ ಪಕ್ಷಪಾತವಾಗಲಿ ಇಲ್ಲ. ಸಮದರ್ಶನ ನೀನು. ಅವರವರು ಮಾಡಿರ್ತಕ್ಕಂತಹ ಕರ್ಮಗಳಿಗೆ ಅನುಸಾರವಾಗಿ ಅವರವರಿಗೆ ಒದಗಿಸ್ಕೊಡ್ತೀಯೋ ಹೊರತು ನಿನ್ನಲ್ಲಿ ನಿನಗೆಲ್ಲರೂ ಸಮಾನರೇ, ಎಲ್ಲರೂ ನಿನ್ನ ಮಕ್ಕಳೇ. ಆದ್ದರಿಂದ ಆ ರೀತಿಯಾದಂತಹ ನಿನ್ನ ಆಶ್ರಯಂತು, ನಿನ್ನನ್ನೇ ಆಶ್ರಯಿಸ್ತೀವಿ. ನೀ ಅಧೀನ ಮಾಯಚೇತ ಎರುಕ ಮಾಲಿನವಾರುಲು, ಅಂದರೆ ನಿನ್ನ ಅಧೀನಳಾದಂಥ ಆ ಮಹಾ ಮಾಯೆ ಇದ್ದಾಳಲ್ಲ, ಅವಳು ಪ್ರಪಂಚದಲ್ಲಿ ಎಲ್ಲರನ್ನೂ ಆವರಿಸಿಬಿಡ್ತಾಳೆ. ಈ ಪ್ರಪಂಚವೇ ಸತ್ಯ ಅನ್ನೋ ರೀತಿಯಲ್ಲಿ ಬುದ್ಧಿಯನ್ನು ಭ್ರಮಣೆ ಮಾಡಿಸ್ಬಿಡ್ತಾಳೆ ಆ ಮಾಯೆ ಇದ್ದಾಳಲ್ಲ ಅವಳು, ಆ ಮಹಾ ಮಾಯೆ. ಅವಳು ನಿನಗೆ ಅಧೀನ, ನೀ ಅಧೀನ ಮಾಯ. ಅವಳ ಕೈಯಲ್ಲಿ ಮಾಯಚೇತ ಎರುಕಮಾಲಿನವಾರುಲು ಪೆಕ್ಕುಗತುಲು ನಿನ್ನು ಬೇರುಕೊಂದು. ಅವರು ಪೆಕ್ಕುಗತುಲ ಅಂತಂದರೆ ಇನ್ ಮೆನಿ ವೇಸ್ ಏನೇನೋ ಅಂದ್ಕೋತಾ ಇದ್ದಾರೆ ಅವರು. ಇದೆಲ್ಲ ಪ್ರಪಂಚ, ಇದು ಬೇರೆ ಅದು ಬೇರೆ ಅನ್ನತಕ್ಕಂತಹ ಒಂದು ಭಾವದಲ್ಲಿರ್ತಾರೆ. ಮಾಯೆಯಿಂದ ಆವರಿಸಲ್ಪಟ್ಟವರು. ಎರುಂಗ ನೇರ್ಚು ವಿಭುದುಲು ಏಕಚಿತ್ತಂಬುನ
ನಿಖಿಲ ಮೂರ್ತುಲೆಲ್ಲ ನೀವೇ ಎಂದರು. ಎರುಂಗ ಅಂತಂದರೆ ಜ್ಞಾನ. ಎಂತಹ ಜ್ಞಾನ ಅವರಿಗೆ? ಸತ್ಯಾಸತ್ಯ ವಿವೇಕ, ನಿತ್ಯ ಅನಿತ್ಯ ವಿವೇಕ ಇರತಕ್ಕಂಥದ್ದು, ಬ್ರಹ್ಮಸತ್ಯ ಜಗನ್ಮಿಥ್ಯ ಅನ್ನತಕ್ಕಂತಹ ಎರುಕ ಅಂದರೆ ಜ್ಞಾನ ಇರತಕ್ಕಂತಹ ವಿಭುಧರು ಏಕಚಿತ್ತದಿಂದ, ಏಕಚಿತ್ತಂಬುನ ಒಂದೇ ಭಾವನೆಯಿಂದ ಏನು ಮಾಡ್ತಾರೆ ಅವರು? ಒಂದೇ ಮನಸ್ಸಿನಿಂದ ಆಲೋಚಿಸಿ ಎಲ್ಲ ನೀವೇ ಎಂಡ್ರು, ನಿಖಲ ಮೂರ್ತುಲೆಲ್ಲ ನೀವೇ ಎಂಡ್ರು. ಈ ಪ್ರಪಂಚ, ಜೀವಿಗಳು, ಸೃಷ್ಟಿ, ಒಳಗೆ ಹೊರಗೆ ಎಲ್ಲ ಕಡೆಯಲ್ಲೂ ಇರತಕ್ಕಂತಹ ಆ ಪರಬ್ರಹ್ಮ ವಸ್ತು ಸತ್ಯ ಸ್ವರೂಪ ನೀನೇ ಅನ್ನತಕ್ಕಂಥದ್ದನ್ನು ಆ ನಿತ್ಯ ಅನಿತ್ಯ ವಿವೇಕ ಇರತಕ್ಕಂಥವರು ತಿಳಿತಾರೆ ತಂದೆ ನಿನ್ನನ್ನು. ಅನ್ಯರಿಗೆ ತಿಳಿಯಲಿಕ್ಕೆ ಸಾಧ್ಯವಿಲ್ಲ. ಬ್ರಹ್ಮಸತ್ಯ ಜಗನ್ಮಿಥ್ಯಂ ಅನ್ನತಕ್ಕಂತಹ ಜ್ಞಾನ ಎರುಕ ಯಾರಿಗೆ ಚೆನ್ನಾಗಿ ಅನುಭವವಾಗಿ ತಿಳಿದಿರೋದೊಂದೇ ಅಲ್ಲ, ಅದನ್ನು ಅವರು ಆಚರಿಸ್ತಾ ಇರ್ತಾರೋ, ಎಲ್ಲೆಲ್ಲೂ ಶ್ರೀಹರಿಯನ್ನೇ ಕಾಣ್ತಾರೋ, ಎಲ್ಲದರಲ್ಲೂ ಎಲ್ಲ ಕಾಲದಲ್ಲಿಯೂ ಆ ಪರಬ್ರಹ್ಮ ವಸ್ತು ಒಬ್ಬನೇ ಸತ್ಯ, ಅವನು ಸಚ್ಚಿದಾನಂದ ಸ್ವರೂಪ ಅನ್ನತಕ್ಕಂತಹ ಜ್ಞಾನ ಯಾರಿಗಿರುತ್ತೋ ಅವರು ನಿನ್ನನ್ನು ತಿಳಿದುಕೊಳ್ತಾರೆ. అదియునుంగాక ప్రకృతి ఒక్కటి పాదు, ఫలములు సుఖ దుఃఖములు రెండు, గుణములు మూండు వేళ్ళు, తగురసంబులు నాల్గు ధర్మార్థముఖరంబు, ఎరింగెడి విధములైదింద్రియంబులో, ఆరు స్వభావంబుల శోకమోహదు మోహదులూర్ములు, ధాతువులొక్క ఏడు, పై పొరలెనిమిది ప్రంగలు, భూతంబులైదు బుద్ధియు మనోహంకృతులను, రంధ్రములు దొమ్మిదియుం కోటరములు, ప్రాణపత్ర దశకంబు, జీవేశ పక్షియుగమం గలుగు సంసార వృక్షంబు గలుగుంజేయం, గాన నడంగింప రాజ ఒక్కరుండు వీవ. ರಾಜರು ಒಕ್ಕರುಂಡು ವೀವ ಅಂದರೆ ಈ ಜೀವರುಗಳಿಗೆ ಎಲ್ಲರಿಗೂ ಕೂಡ ಈಶ್ವರ ರಾಜ, ಈಶ ಶಾಸನೆ ಅಂತ ಆಳ್ತಕ್ಕಂತಹ ಅವನು, ಅವರ ಸ್ಥಿತಿಗತಿಗಳನ್ನೆಲ್ಲವನ್ನೂ ಕೂಡ ಕಂಡು ಪರಿಪಾಲಿಸ್ತಕ್ಕಂತಹ ಈಶ್ವರ ನೀನು. ಈ ಸೃಷ್ಟಿಯಲ್ಲಿ ಸಂಸಾರ ಅನ್ನತಕ್ಕಂತಹ ಒಂದು ಸನಾತನವಾದಂತಹ ವೃಕ್ಷ ಇದೆ. ಈ ಸನಾತನವಾದ ವೃಕ್ಷಕ್ಕೆ ಪಾದು ಅಂತಂದರೆ ಪಾತಿ, ಆಶ್ರಯ, ನೀರು ನಿಲ್ಲಕ್ಕೆ ಆಶ್ರಯ ಯಾವುದಪ್ಪ ಅಂದರೆ ಈ ವೃಕ್ಷಕ್ಕೆ ಮೂಲ ಪ್ರಕೃತಿ ಒಂದೇ ಆಶ್ರಯ. ಸುಖ ದುಃಖములు రెండు ಫಲములు, ಸುಖ ಹಾಗೂ ದುಃಖ ಅನ್ನತಕ್ಕಂಥದ್ದು ಈ ಸಂಸಾರ ಅನ್ನತಕ್ಕಂತಹ ವೃಕ್ಷದಲ್ಲಿ ಬಿಡತಕ್ಕಂಥ ಎರಡು ಫಲಗಳು. ಗುಣములు ಮೂಂಡು ವೇళ్ళు ಅಂತಂದರೆ ಸತ್ವರಜಸ್ತಮಸ್ಸು ಅನ್ನತಕ್ಕಂತಹದ್ದೇ ಈ ವೃಕ್ಷದ ವೇళ్ళు ಅಂತಂದರೆ ಬೇರು ಅಂತಾರೆ, ವೇళ్ళు ಅಂತಂದರೆ ಪ್ಲೂರಲ್ ಅದು. ಈ ವೃಕ್ಷದ ಬೇರುಗಳು ಸತ್ವರಜಸ್ತಮೋ ಗುಣಗಳು. ಇದಕ್ಕೆ ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನತಕ್ಕಂತಹ 4 ವಿಧವಾದ ರಸಗಳು ಕೂಡ ಈ ವೃಕ್ಷದಲ್ಲಿ ದೊರಕತಕ್ಕಂಥದ್ದು. ತಗು ರಸಂಬುಲು 4 ಧರ್ಮಾರ್ಥ ಮುಖರಂಬು ಅಂದರೆ ಧರ್ಮಾರ್ಥ ಕಾಮ ಮೋಕ್ಷಗಳು ಅಂತಕ್ಕಂಥದ್ದು ರಸಗಳು. ಎರಿಂಗೆಡಿ ವಿಧಮೂಲ 5 ಇಂದ್ರಿಯಂಬುಲು. ಎರಿಂಗೆಡಿ ಅಂತಂದರೆ ಎಲ್ಲ ರಸಗಳನ್ನು ಆಸ್ವಾದಿಸಲಿಕ್ಕಾಗಲಿ ಲೋಕದಲ್ಲಿ ನಡೀತಕ್ಕಂಥದ್ದನ್ನು ಎರಿಂಗೆಡಿ ತಿಳಿದುಕೊಳ್ಳತಕ್ಕಂಥದ್ದು ಅಂದರೆ ಹೊರಗಿನ ಪ್ರಪಂಚಕ್ಕೂ ಈ ಜೀವಿಗೂ ಇರತಕ್ಕಂತಹ ಒಂದು ಸಂಬಂಧ, ಜೀವಿಗೆ ಹೊರಗಿನ ಪ್ರಪಂಚದ ಸಂಬಂಧ ಏರ್ಪಡಿಸ್ತಕ್ಕಂಥವು 5 ಜ್ಞಾನೇಂದ್ರಿಯಗಳು. ಕಿವಿ, ಚರ್ಮ, ಕಣ್ಣು, ನಾಲಿಗೆ, ಮೂಗು, ಈ 5 ಕೂಡ ಪ್ರಪಂಚವನ್ನೆಲ್ಲ ತಿಳಿತಕ್ಕಂಥ ಕರಣಗಳು ಅಂದರೆ ಬಿಳಲುಗಳು ಅವು. 6 ಸ್ವಭಾವಂಬುಲು ಶೋಕಮೋಹ ಅದು 100 6 ಸ್ವಭಾವಗಳು ಇವನಿಗೆ, ಈ ಜೀವಿಗೆ. ಯಾವುದಪ್ಪ ಅಂತಂದರೆ ಹುಟ್ಟುವುದು, ಇರುವುದು, ಬೆಳೆಯುವುದು, ಬದಲಾಗುವುದು, ಕುಗ್ಗುವುದು, ನಾಶವಾಗತಕ್ಕಂಥದ್ದು. ಷಡೂರ್ಮಿಗಳು ಅಂತ ಹೇಳ್ತಾರೆ. ಷಟ್ ಊರ್ಮಿಗಳು ಇವು 6 ಊರ್ಮಿಗಳು ಇವನಿಗೆ. ಅದೇ ರೀತಿಯಾಗಿ ಶೋಕಮೋಹ ಅದು 100
ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅನ್ನತಕ್ಕಂಥವು 6 ಕೂಡ ಅದು ಊರ್ಮಿಗಳು ಅಂತ ಹೇಳಿದ್ದಾರೆ. ಸ್ವಭಾವಗಳು ಊರ್ಮಿಗಳು. ಧಾತುವು ಒಕ್ಕ 7 ಅಂತಂದರೆ ಶರೀರದಲ್ಲಿರ್ತಕ್ಕಂತಹ ಸಪ್ತಧಾತುಗಳು ಯಾವುದು ಅಂತಂದರೆ ರಸ, ರುಧಿರ, ಮಾಂಸ, ಮೇಧಸ್ಸು, ಮೂಳೆ, ಮಜ್ಜೆ, ಶುಕ್ರ. ಇವು 7 ಕೂಡ ಇದಕ್ಕೆ ಧಾತುಗಳು. ಪೈಪೊರ ಅಂತಂದರೆ ತೊಗಟೆ, ಆ ವೃಕ್ಷವನ್ನು ಚರ್ಮದೋಪಾದಿಯಲ್ಲಿ ಕಾಯ್ತಕ್ಕಂಥ ತೊಗಟೆಗಳು ಇವು 7. ಪಂಚಮಹಾಭೂತಗಳು ಮನಸ್ಸು, ಬುದ್ಧಿ, ಅಹಂಕಾರ ಅನ್ನತಕ್ಕಂಥವು 8 ರೆಂಬೆಗಳು. ಭೂತಂಬುಲ 5 ಬುದ್ಧಿಯು ಮನೋಹಂಕೃತುಲುನೂ 8 ಪ್ರಂಗಲು. ಪ್ರಂಗ ಅಂತಂತಂದರೆ ರೆಂಬೆಗಳು. 8 ರೆಂಬೆಗಳು ಇದಕ್ಕೆ. ಪಂಚಮಹಾಭೂತಗಳು ಮನಸ್ಸು, ಬುದ್ಧಿ, ಅಹಂಕಾರ ಅನ್ನತಕ್ಕಂಥದ್ದು. ನವದ್ವಾರಗಳೇ ಇದರ 9 ಪೊಟರೆಗಳು. ರಂಧ್ರములు 9 ಕೋಟರములు. ರಂಧ್ರములు 9 ಅಂತಂದರೆ 9 ಪೊಟರೆಗಳು. ಕೋಟರ ಅಂದರೆ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ನಾಗ, ಕೂರ್ಮ, ಕೃಕರ, ದೇವದತ್ತ, ಧನಂಜಯ ಅನ್ನತಕ್ಕಂಥ 10 ಪ್ರಾಣಗಳೇ ಇದರ ಎಲೆಗಳು. ಪ್ರಾಣಾಪಾನ, ವ್ಯಾನ, ಉದಾನ, ಸಮಾನ ಮುಖ್ಯ ಪ್ರಾಣಗಳು. ನಾಗ, ಕೂರ್ಮ, ಕೃಕರ, ದೇವದತ್ತ, ಧನಂಜಯ ಅನ್ನತಕ್ಕಂಥದ್ದು ಉಪಪ್ರಾಣಗಳು. ಈ 10 ಕೂಡ ಈ ಸನಾತನ ವೃಕ್ಷದಲ್ಲಿರತಕ್ಕಂತಹ ಎಲೆಗಳು. ಪತ್ರ ದಶಕಂಬು, ಪ್ರಾಣಪತ್ರ ದಶಕಂಬು ಅಂತಾರೆ ಎಲೆಗಳು. ಜೀವೇಶ್ವರರು ಈ ಸಂಸಾರ ವೃಕ್ಷದ 2 ಹಕ್ಕಿಗಳು. ಜೀವೇಶ ಪಕ್ಷಿಯುಗಮಂ ಗಲುಗು ಸಂಸಾರ ವೃಕ್ಷಂಬು ಗಲುಗಂಜೇಯುಂ ಅಂತಂದರೆ ಒಂದು ಜೀವ ಮತ್ತು ಈಶ್ವರ ಅನ್ನತಕ್ಕಂಥ 2 ಹಕ್ಕಿಗಳು ಆ ಸಂಸಾರ ವೃಕ್ಷಕ್ಕೆ. ಈ ಸಂಸಾರ ರೂಪಿ ವೃಕ್ಷದ ಉತ್ಪತ್ತಿ, ಆಧಾರ ಎಲ್ಲನೂ ಕೂಡ ನೀನು ಗಲುಗಂಜೆಯು ಅಂದರೆ ಉತ್ಪತ್ತಿ. ಗಾನ ನಡಂಗಿಂಪ ರಾಜ ಒಕ್ಕರುಂಡುವೀವ. ಅದರ ಉತ್ಪತ್ತಿ, ಆಧಾರ ಎಲ್ಲವೂ ಏಕಮಾತ್ರನಾಗಿರತಕ್ಕಂತಹ ನೀನೇ ಆಗಿರತಕ್ಕಂತಹವನು. ನಿನ್ನಲ್ಲೇ ಇದರ ಪ್ರಳಯವಾಗುತ್ತದೆ ಅಂತ. ಗಾನ ಅಡಗಿಂಪ ರಾಜ ಒಕ್ಕರುಂಡುವೀವು ಅಂತಂದರೆ ಅದರ ಪ್ರಳಯ ಕೂಡ ನಿನ್ನೊಳಕ್ಕೆ ಆಗುತ್ತೆ. ನಿನ್ನ ಅನುಗ್ರಹದಿಂದಲೇ ಇದರ ರಕ್ಷಣೆ ಆಗುತ್ತೆ. ಆದ್ದರಿಂದ ಇದನ್ನು ಈ ರೀತಿಯಾಗಿ ಅವರು ಎಲ್ಲವೂ ಈ ರೀತಿಯಾಗಿರ್ತೀನಿ. ಜೀವ ಮತ್ತು ಈಶ್ವರ ಅನ್ನತಕ್ಕಂತಹ ಪಕ್ಷಿಗಳು ಈ ಸಂಸಾರ ವೃಕ್ಷದಲ್ಲಿ ನಿವಸಿಸುತ್ತವೆ ಅಂತ ಹೇಳಿ ಈ ರೀತಿಯಾದ ಅದ್ಭುತವಾದ ಸಂಸಾರ ವೃಕ್ಷವನ್ನು ಹುಟ್ಟಿಸಲಿಕ್ಕೆ, ರಕ್ಷಿಸಲಿಕ್ಕೆ, ಮತ್ತೆ ಲಯ ಮಾಡಿಕೊಳ್ಳಲಿಕ್ಕೆ ಪ್ರಭು ನೀ ಒಕ್ಕರುಂಡವೀವ ಅಂತಾರೆ. ಅಂದರೆ ನೀನೊಬ್ಬನೇ ಅಂತ ತಿಳಿಸ್ತಾ ಇದ್ದಾರೆ ಸಂಸಾರ ವೃಕ್ಷದ ಸ್ವರೂಪವನ್ನು. ನೀದೆಸಂದೆನು ಚಿತ್ತಮುಲಿಡಿ ಏ ದೆಸಲು ಕುಂಬೋಕ ಕಡತುರೆರುಕುಗಲುಗುವಾರ ದೂಡ ಎಡುಗು ಕ್ರಿಯ ನೀ ಪಾದಂಬನು ನಾವಕತನ ಭವಸಾಗರ ಮುನ್ ಭವ ಸಾಗರ ಮುನ್. ಓ ಕಮಲಾಕ್ಷಣೆ, ಕೆಲವರು ಬುದ್ಧಿ ಇರ್ತಕ್ಕಂತಹವರು ಅಂದರೆ ನಿತ್ಯಾನಿತ್ಯ ವಿವೇಕ ಇರ್ತಕ್ಕಂತಹ ಜನ, ವಿಬುಧರು ಏನು ಮಾಡ್ತಾರೆ, ಅಂತಹವರು ಹೆಚ್ಚು ಜನ ಇಲ್ಲ. ಕೆಲವೇ ಜನರು ಏನು ಮಾಡ್ತಾರೆ, ಸಮಸ್ತ ಪದಾರ್ಥಗಳ ಪ್ರಾಣಿಗಳ ಆಶ್ರಯ ಸ್ವರೂಪನಾದಂತಹ ನಿನ್ನ ರೂಪದಲ್ಲಿ ಪೂರ್ಣ ಏಕಾಗ್ರತೆಯಿಂದ ತಮ್ಮ ಚಿತ್ತವನ್ನು ಇರಿಸ್ತಾರೆ. ಅಂದರೆ ನೀದೆಸೆನ್ ದಮಚಿತ್ತ ಮುಲಿಡಿ ಅಂದರೆ ನೀದೆಸೆಂದೇ ತಮ ಅಂದರೆ ತನ್ಮ ಚಿತ್ತ ಮುಲಿಡಿ, ತಮ್ಮ ಚಿತ್ತವನ್ನು ಏಕಾಗ್ರತೆಯಿಂದ ನಿನ್ನಲ್ಲೇ ಇಟ್ಟು ಏ ದೆಸಲು ಕುಂಬೋಕ ಕಡತುರು, ಬೇರೆ ಈ ಪ್ರಾಪಂಚಿಕವಾದಂತಹ ಯಾವುದೇ ಒಂದು ಆಶಯಗಳಾಗಲಿ ಅವರನ್ನು ಕಟ್ಟಿ ಹಾಕುವುದಿಲ್ಲ. ಯಾವುದರೆಡೆಗೂ ಕೂಡ ಅವರ ಗಮನ ಹೋಗುವುದಿಲ್ಲ. ನಿನ್ನ ಪಾದ ಪದ್ಮಗಳಲ್ಲೇ ಅವರು ಅದೇ ರೀತಿಯಾಗಿ ಏಕಾಗ್ರಚಿತ್ತದಿಂದ ಕಡತುರು ಅಂದರೆ ಧ್ಯಾನಸ್ಥರಾಗಿ ಸದಾಕಾಲ ಅದೇ ರೀತಿಯಾಗಿ ಜೀವನ ಸಾಗಿಸ್ತಾರೆ. ಎರುಕುಗಲುಗುವಾರು ಅಂದರೆ ಅಷ್ಟು ನಿತ್ಯಾನಿತ್ಯ ವಿವೇಕ ಅನ್ನತಕ್ಕಂಥ ಎರುಕ ಜ್ಞಾನವನ್ನು ತಿಳಿದಂತಹವರು ಆ ರೀತಿಯಾಗಿರ್ತಾರೆ. ಆಗ ಏನಾಗುತ್ತೆ ಅವರಿಗೆ ಅಂದರೆ
నీ పాదంబను నావకತನ ಭವಸಾಗರಮುನ್ ದೂಡ ಎಡುಗು ಪ್ರಿಯ ಅಂತಂದರೆ ಆಗ ಅವರು ನಿನ್ನ ಚರಣ ಕಮಲ ರೂಪವಾದ ನೌಕೆಯನ್ನು ಆಶ್ರಯಿಸಿ ಈ ಸಂಸಾರ ಸಾಗರವನ್ನು ಭವಸಾಗರವನ್ನು ದೂಡ ಅಡುಗು ಕ್ರಿಯ. ದೂಡ ಅಂತಂದರೆ ಒಂದು ಕರು, ಧೇನುವಿನ ಧೇನುವತ್ಸ, ಗೋವತ್ಸದ ಗೊರಸಿನಷ್ಟು ಪಾದ, ಅದರ ಪಾದ ಎಷ್ಟು ಪುಟ್ಟದಾಗಿರುತ್ತೆ, ಅದನ್ನು ಎಷ್ಟು ಸುಲಭತರವಾಗಿ ದಾಟಿ ಹೋಗ್ಬೋದಲ್ಲ. ಆ ರೀತಿಯಾಗಿ ಕರುವಿನ ಗೊರಸಿನಷ್ಟಿರತಕ್ಕಂಥ ಹಳ್ಳವನ್ನು ಯಾವುದೇ ಆಯಾಸವಿಲ್ಲದೆ ಹೇಗೆ ದಾಟಬಹುದೋ ಆ ರೀತಿಯಾಗಿ ಭವಸಾಗರವನ್ನು ನಿನ್ನ ಪಾದಾಶ್ರಯ ಹೊಂದಿದಂತಹ ಅಜ್ಞಾನಿಗಳು ನಿನ್ನ ಪಾದ ಚರಣ ಕಮಲಗಳೇ ಅವರಿಗೆ ನಾವೆಯಾಗಿ ಭವಸಾಗರವನ್ನು ದಾಟಿಸುತ್ತೆ ತಂದೆ ಅಂತ ಬ್ರಹ್ಮಾದಿಗಳು ಧ್ಯಾನವನ್ನು ಮಾಡ್ತಾ ಇದ್ದಾರೆ.